ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ. ನಾನು ಬಳಗ. ಇವತ್ತು ನಮ್ಮೂರ ಅಮ್ಮೀರ ಎನ್ನುವ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮುಂದೆ ವಿಶೇಷವಾಗಿ ಒಂದಿಷ್ಟು ಸಾಧಕರನ್ನ ತೋರಿಸುವ ಒಂದು ಪ್ರಯತ್ನ. ಅಂದರೆ ಒಬ್ಬ ಉದ್ಯಮಿ ತನ್ನ ಒಂದು ಉದ್ಯಮನ ಪ್ರಾರಂಭಿಸಿದ್ರೆ ಕನಿಷ್ಠ 5 ರಿಂದ 50 ಜನಕ್ಕೆ ಕೆಲಸ ಕೊಡ್ತಾರೆ ಮತ್ತು ಆ ಒಂದು 50 ಜನದಿಂದ ಕನಿಷ್ಠ 200 ಜನದವರೆಗೂ ಜೀವನ ನಡೆಯುತ್ತೆ. ಆ ರೀತಿಯ ಒಂದು ಉದ್ಯಮಕ್ಕೆ ನಾವಿವತ್ತು ಬಂದಿದ್ದೀವಿ. ಅಂದರೆ SST ಸ್ಮಾರ್ಟ್ ಸ್ವಿಚ್ ಗೇರ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ಸ್ ಅನ್ನುವ ಒಂದು ಕಂಪ್ನಿಗೆ ಬಂದಿದ್ದೀವಿ. ಈ ಒಂದು ಕಂಪನಿಯ ವಿಶೇಷತೆ ಏನಂದರೆ, ಈ ಕಂಪನಿಯ ಮಾಲೀಕರು ಬಂದು ಒಬ್ಬ ಅಂಗವಿಕಲರು. ಅಂದರೆ ಅವರ 2 ಕಾಲುಗಳು ಪೋಲಿಯೋ ಆಗಿ ಸ್ವಾಧೀನ ಕಳ್ಕೊಳ್ಳುತ್ತೆ ಅಂತ ಒಬ್ಬ ಉದ್ಯಮಿ. ಅಂದರೆ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇವತ್ತು ಅವರದೇ ಆದ ಒಂದು ಸ್ವಂತ ಉದ್ಯಮವನ್ನು ಸ್ಟಾರ್ಟ್ ಮಾಡಿದರೆ ಅದೇ SST ಕಂಪನಿ. ಈ SST ಕಂಪನಿಯ ವಿಶೇಷತೆ ಏನಂದ್ರೆ, ಇಲ್ಲಿ ಟ್ರಾನ್ಸ್ಫಾರ್ಮರ್, RMU ಮತ್ತು ಏನು ಬೆಸ್ಕಾಂಗಳಲ್ಲಿ ಎಸ್ಕಾಂಗಳಲ್ಲಿ ಬೇಕಾದಂತ ವಸ್ತುಗಳ ತಯಾರಕರು ಈ SST ಕಂಪನಿಯವರು. ಇವರದೇ ಆದ ಒಂದು ಸಂದರ್ಶನ ಮಾಡೋಕ್ಕೆ ಇವತ್ತು ನಿಮ್ಮ ವಾಣಿ ತಂಡ ಅವರದೇ ಕಂಪನಿಗೆ ಬಂದಿದೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಅವರ ಕಂಪನಿ ಯಾವ ತರ ಹುಟ್ಟು, ಹೆಂಗ್ ಬೆಳೀತು, ಏನು ಇವರ ಒಂದು ಉದ್ದೇಶ ಏನು, ಎಷ್ಟು ಜನ ಕೆಲಸ ಮಾಡ್ತಾರೆ, ಇವರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ, ಮತ್ತು ಇವರ ಕ್ವಾಲಿಟಿ ಏನು, ಯಾವ ತರ ಇವರೊಂದು ಗುಣಮಟ್ಟ ಕೊಡ್ತಾರೆ ಅನ್ನೋ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅವರನ್ನೇ ಭೇಟಿ ಮಾಡಿಸ್ತೀನಿ. ನನ್ನ ಜೊತೆಲಿ ಬನ್ನಿ. ಎಸ್, ನಾನು ಒಂದು ಕಂಪ್ನಿಯಲ್ಲಿ 8 ವರ್ಷ ಕೆಲಸ ಮಾಡಿದೆ, ವೆಂಕಟ್ ಸ್ವಿಚ್ ಗೇರ್ಸ್ ಅಂತ ಹೇಳಿ. ಅಲ್ಲಿ ಆದ್ಮೇಲೆ ನಾನು ಆಚೆ ಬಂದ್ಬಿಟ್ಟು ನಾನು ಓನ್ ಆಗಿ ಮಾಡೋಣ ಅಂತಂದು ಏನೋ ಒಂದು 4 ಜನಕ್ಕೆ ಕೆಲಸ ಕೊಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ನನಗೆ. ಓಕೆ ಸರ್, ಅದ್ಭುತ. 4 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ನಿಮ್ಮ ಒಂದು ಈ ಆಲೋಚನೆ ಇದೆಯಲ್ಲ, ಇದು ಒಬ್ಬ ಉದ್ಯಮಿಗೋ ಅಥವಾ ಒಬ್ಬ ವ್ಯಾಪಾರಸ್ಥನಿಗೆ ಮಾತ್ರ ಬರುವಂಥ ವಿಚಾರ. ಯಾಕಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಅಥವಾ ಸರ್ಕಾರಿ ಸ್ವಯಂದಲ್ಲಿರುವಂಥ ಅಧಿಕಾರಿ, ಅವನು ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾನೆ. ಅಂದರೆ ತನ್ನ ಕುಟುಂಬ, ಮಕ್ಕಳು, ಅತ್ತೆ, ಸೊಸೆ, ಅಳಿಮಯ್ಯ, ಬಾಮೈದ ಅಂತ ಅಷ್ಟರಲ್ಲೇ ತನ್ನದೇ ಒಂದು ಸರ್ಕಲ್ ಅಲ್ಲಿ ಬದುಕ್ಬಿಡ್ತಾನೆ. ಆದ್ರೆ ಒಬ್ಬ ಉದ್ಯಮಿ ಅಥವಾ ಒಬ್ಬ ವ್ಯಾಪಾರಸ್ಥ ಹುಡಿದ್ರೆ ಸರಿಸುಮಾರು 10 ರಿಂದ 20 ಜನಕ್ಕೆ ಕೆಲಸ ಕೊಡ್ತಾನೆ ಮತ್ತು ಆ ಕುಟುಂಬದಲ್ಲಿರುವಂತ 4-5 ಜನಕ್ಕೆ ಜೀವನ ಕೊಟ್ಟಂಗೆ ಆಗುತ್ತೆ. ಸರ್, ನಿಮ್ಮ ಒಂದು ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವಾಗ? ಸರ್, ಪ್ರೆಸೆಂಟ್ಲಿ ಒಂದು 20 to 25 ಪೀಸ್ ವರ್ಕರ್ ಎಲ್ಲ ಸೇರಿ ಒಂದು 30 ಜನ ಕೆಲಸ ಮಾಡ್ತಾರೆ ಸರ್. 30 ಜನ ಅಂದ್ರೆ ನೀವು ಅಲ್ಲಿಗೆ ಸರಿಸುಮಾರು 3x4 ಅಂತ ಲೆಕ್ಕ ಹಾಕೊಂಡ್ರೆ 120 ಜನ ನಿಮ್ಮ ಕಂಪನಿಯಿಂದ ತಮ್ಮ ಜೀವನನ ನಡೆಸ್ಕೊಳ್ಳುವಂತ ಒಂದು ಆಧಾರ ಸ್ತಂಭವಾಗಿದ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಡೆಫಿನೆಟ್ಲಿ ಸರ್. ಸರ್, ಇವತ್ತು ಅದೇ ನಾನು ಮೊದಲೇ ಕೇಳಿದಾಗೆ, ಇವತ್ತಿನ ಈ ಕಾಂಪಿಟೇಷನ್ ಯುಗದಲ್ಲಿ ನೀವು ಇಂಥದ್ದೊಂದು ಕಂಪನಿ ನಿರ್ಮಾಣ ಮಾಡಬೇಕು ಅಂದ್ರೆ ಕನಿಷ್ಠ ನಿಮಗೆ 1 ರಿಂದ 3 ಕೋಟಿ ದುಡ್ಡು ಬೇಕು ಸರ್. ತುಂಬಾ ಸ್ಟ್ರಗಲ್ ಇರಬೇಕು, ಪ್ರತಿದಿನ ಫಾಲೋಅಪ್ಸ್ ಇರಬೇಕು, ಎಫರ್ಟ್ಸ್ ಇರ್ಬೇಕು ಸರ್. ಸ್ಟಿಲ್ ಡೈಲಿ ನಮ್ಮ ಎಫರ್ಟ್ ಇದ್ರೇನೆ ಆಗೋದು, ಇಲ್ಲ ಅಂದ್ರೆ ಏನು ಮೂವ್ ಆಗಲ್ಲ, ಏನೂ ಆಗಲ್ಲ. ಡೈಲಿ ಇವನ್ ಎಂಪ್ಲಾಯೀಸು ಸಪೋರ್ಟ್ ಬೇಕಾಗತ್ತೆ, ಅವ್ರದ್ದು ಅಷ್ಟೇ ಮುಖ್ಯ ಆಗುತ್ತೆ ಸರ್. ಅದ್ಭುತ ಸರ್. ನೀವೆಲ್ಲೂ ಮೆಸೇಜ್ ಕೊಡುವಂತಹ ಒಂದು ಮನಸ್ಥಿತಿಲಿ ಇಲ್ಲ. ಯಾಕಂದ್ರೆ ನೀವೇ ಒಂದು ಮೆಸೇಜ್ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಒಂದು ಇವತ್ತಿನ ಒಂದು ಈ ಕಾಂಪಿಟೇಷನ್ ಯುಗದಲ್ಲಿ, ಅದು ಸ್ಪೆಷಲಿ ಟ್ರಾನ್ಸ್ಫಾರ್ಮರ್ ಕಾಂಪಿಟೇಷನ್ ಯುಗದಲ್ಲಿ ನಿಮ್ಮದೇ ಆದ ಒಂದಿಷ್ಟು ದೊಡ್ಡ ಒಂದು ಸಾಮ್ರಾಜ್ಯನೇ ಇದೆ. ಹೌದು ಸರ್. ವಿಜಯ್ ಉದ್ಯೋಗ, ವಿಜಯ್ ವಿದ್ಯುತ್, ವಿಜಯ್ ಅನ್ನುವ ಒಂದು ಟ್ರಾನ್ಸ್ಫಾರ್ಮರ್ ಕಂಪನೀಸ್ಗೆ ಬರವೇ ಇಲ್ಲ ಇವತ್ತು. ಚೈತನ್ಯ, SVK, ಹಲವಾರು ಕಂಪನಿಗಳಿದೆ ಸರ್. ಸರ್, ಈ ಒಂದು ಕಾಂಪಿಟೇಷನ್ ಅಲ್ಲೂ ನೀವು SST ಅಂತ ಟೀಮ್ ಕಟ್ಟೋದಿಕ್ಕೆ ನಿಮಗೆ ಆಧಾರವಾಗಿ ನಿಂತವ್ರು ಯಾರು ಸರ್? ಸರ್, ನನಗೆ ಆತರ ಯಾರು ಇಲ್ಲ, ನನಗೆ ನಾನೇ. ಬಟ್ ನನಗೆ ಯಾರು ಆತರ ಏನು ಸಪೋರ್ಟ್ ಇಲ್ಲ. ಬಟ್ ಕಸ್ಟಮರ್ಗಳು ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಅವರು ಇದ್ರ ಮೇಲೆನೆ ಸರ್. ಯಾಕಂದ್ರೆ ಕಸ್ಟಮರ್ ತಗೊಳ್ಳಿಲ್ಲ ಅಂದ್ರೆ ನಾನು ಮಾಡಿಟ್ಟು ಏನು ಯೂಸ್ ಇಲ್ಲ. ಬಿಕಾಸ್ ಕಸ್ಟಮರ್ ಇದಾರಂತಾನೆ ನಾನು ಮಾಡ್ತೇನೆ, ಅವರು ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ತುಂಬಾ ಕಾಂಟ್ರಾಕ್ಟರ್ ಮಾತ್ರ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಹೆಂಗಿದೆ ಸರ್ ಬಿಸ್ನೆಸ್? ಹೆಂಗ್ ಅನಿಸ್ತಾ ಇದೆ ಸರ್? ಬಿಸ್ನೆಸ್ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ, ಓಡ್ತಾ ಇದೆ. ಬಟ್ ಅದೇ ತರ ನಾವು ಕ್ವಾಲಿಟಿನೂ ಮೇಂಟೈನ್ ಮಾಡ್ಬೇಕು ಸರ್. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು. ಅದನ್ನೇ ನೋಡಿ, ಕ್ವಾಲಿಟಿ ಅನ್ನೋದು ಕಾಂಪಿಟೇಷನ್ ಕೊಡ್ತಾ ಅದ್ರ ರೇಟ್ ಆಫ್ ಟ್ಯಾರಿಫ್ ಜಾಸ್ತಿ ಆಗ್ತಾ ಹೋಗುತ್ತೆ ಸಹಜವಾಗಿ. ನೀವು ಕ್ವಾಲಿಟಿ ಕಾಂಪ್ರಮೈಸ್ ಆಗಂಗಿಲ್ಲ, ಈ ಕಡೆ ರೇಟ್ ಕಾಂಪ್ರಮೈಸ್ ಆಗಂಗಿಲ್ಲ. ಇವತ್ತಿನ ಈ ಕಾಂಪಿಟೇಷನ್ ರೇಟ್ ಅಲ್ಲಿ ನೀವು ಯಾವ ತರ ಅದನ್ನ ಸಂಭಾಳಿಸ್ತಾ ಇದ್ದೀರಾ ಸರ್? ಸರ್, ಅದು ಯಾಕಂದ್ರೆ ಇವನ್ ಕಾಂಟ್ರಾಕ್ಟರ್ಗೂ ಅಂದ್ರೆ ಯಾವ ತರ ಆಗಿದೆ ಅಂದ್ರೆ ಸರ್, ಇವಾಗ ಕಾಂಟ್ರಾಕ್ಟರ್ ಬಿಡೋಂಗಿಲ್ಲ, ಕ್ವಾಲಿಟಿನೂ ಮೇಂಟೈನ್ ಮಾಡ್ಲೇಬೇಕು ಸರ್. ಯಾಕಂದ್ರೆ ಇಲ್ಲಾಂದ್ರೆ ಯಾರು ಕನ್ಸ್ಯೂಮರ್ ಬರಲ್ಲ ಕ್ವಾಲಿಟಿ ಇಲ್ಲ ಅಂದ್ರೆ. ಸರ್, ನಾವು ಆಸ್ ಪರ್ ಏನ್ ನಾಮ್ಸ್ ಏನಿದೆ ಅದ್ರ ಪ್ರಕಾರನೇ ಮಾಡ್ತಾ ಇದ್ವಿ ಸರ್. ಸರ್, ಬೆಸ್ಕಾಂ ಅಲ್ಲಿ ಅಥವಾ ಎಸ್ಕಾಂಗಳಲ್ಲಿ ಒಂದಿಷ್ಟು ರೂಲ್ಸ್ ಇದೆ ಸರ್. 5 ಸ್ಟಾರ್ ರೇಟೆಡ್
ಕರೆಕ್ಟ್. 4 ಸ್ಟಾರ್ ರೇಟೆಡ್ ಅಂತ ಹೌದು ಇದೆ. ಹೌದು. ಸರ್ ಇವಾಗ ಕ್ವಾಲಿಟಿ ಆಫ್ 4 ಸ್ಟಾರ್ 5 ಸ್ಟಾರ್ಗಳು ಇವತ್ತು ನಿಜವಾಗ್ಲೂ ಸಪ್ಲೈ ಮಾಡ್ತಾ ಇದೀಯಾ, ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ, ಯಾವ ತರ ನೀವು ಒಂದು ನಂಬಿಕೆಯನ್ನು ಕೊಡ್ತೀರಾ ಸರ್? ಅಥವಾ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಇರೋದೇ ಕರೆಕ್ಟಾ ಅಥವಾ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹಂಗೆ ಇರುತ್ತಾ? ಸರ್ ಮ್ಯಾನುಫ್ಯಾಕ್ಚರಿಂಗು ಹಂಗೆ ಇರ್ತದೆ ಸರ್, ಯಾಕಂದ್ರೆ ನಾವು 5 ಸ್ಟಾರ್ ಅಂದ್ರೆ 5 ಸ್ಟಾರೇ ಮಾಡಬೇಕು. ಅದು ಬಿಟ್ಟು ಬೇರೆ ತರ ಮಾಡಿದ್ರೆ ಅದು ಯಾಕಂದ್ರೆ ಲ್ಯಾಬಿಗೆ ಹೋಗ್ತದೆ. ಸೊ ಅಲ್ಲಿ ಟೆಸ್ಟ್ ಆಗಿನೇ ವಿಟ್ನೆಸ್ ಆಗಿನೇ ಸೈಟ್ಗೆ ಹೋಗುತ್ತೆ ಸರ್. ಸೊ ಹಂಗಾಗಿ ಆ ಥರ ಮ್ಯಾನಿಪುಲೇಟ್ ಮಾಡಕ್ ಬರಲ್ಲ, ಪಕ್ಕ 5 ಸ್ಟಾರ್ ಇರ್ತದೆ ಸರ್. ಇವಾಗ ನೀವು ಮೂಲತಃ ನಿಮ್ಮ ಒಂದು ಭಾಷೆಯ ಸೌಂದರ್ಯ ನೋಡಿದ್ರೆ ನೀವು ಮೂಲತಃ ಬೆಂಗಳೂರಿಗರಲ್ಲ ಅನ್ಸುತ್ತೆ ಸರ್. ಇಲ್ಲ ನಮ್ಮ ಊರು ಸರ್. ಸರ್ ನಂದು ಬಂದು ರಾಯಚೂರು ಹತ್ರ ಮಸ್ಕಿ ತಾಲೂಕು ಬುದ್ದಿನ ಅಂತ ಹೇಳಿ. ನಾನು ಇಂಜಿನಿಯರಿಂಗ್ ಮಾಡಿದ್ದು ಇಲ್ಲೇ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಸೊ ಹಂಗಿಂದ ಇಲ್ಲಿ ಹಾಗೆ ಕೆಲಸ ಮಾಡ್ಕೊಂಡು ಅದಾದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆನೆ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು. ನಮ್ದು ಬೇಸಿಕಲಿ ರಾಯಚೂರೇ. ನೀವು ಮೂಲತಃ ರಾಯಚೂರು, ಉತ್ತರ ಕರ್ನಾಟಕದ ಹುಡುಗ. ಹೌದು ಸರ್, ಹೌದು. ಅದ್ಭುತ ಸರ್. ಒಂದು ಸುಮಾರು 450 ಕಿಲೋಮೀಟರ್ ದೂರದಿಂದ ಬೆಂಗಳೂರು ಅಂತ ಒಂದು ಮಹಾನಗರಕ್ಕೆ ಬಂದು ತಮ್ಮ ಜೀವನನ ಕಟ್ಕೊಂಡು ಒಂದಿಷ್ಟು ಜನಕ್ಕೆ ಜೀವನ ಕೊಡ್ತಾ ಇದ್ದೀರಾ ಸರ್. ಈ ಮಾತನ್ನ ನಾನು ಹೇಳ್ಬೋದೋ ಹೇಳ್ಬಾರ್ದೋ ನನಗೆ ಗೊತ್ತಿಲ್ಲ. ಇವತ್ತು ಎಲ್ಲವೂ ಇದ್ದು, ತಂದೆ ತಾಯಿಗಳ ಸಪೋರ್ಟ್ ಇದ್ದು, ಆರೋಗ್ಯಕರವಾಗಿದ್ದು, ದೇಹದ ಅಂಗಾಂಗಗಳು ಸರಿ ಇದ್ದಂತಹ ಒಂದಿಷ್ಟು ಯುವಕ ಯುವತಿಯರು ನಮಗೆ ಉದ್ಯೋಗ ಇಲ್ಲ, ಕೆಲಸ ಇಲ್ಲ ಅಂತ ಸಬೂಬುಗಳನ್ನ ಹೇಳ್ಕೊಂಡು ಓಡಾಡ್ತಾರೆ ಸರ್. ಸರ್ ತಾವೊಬ್ಬ ಅಂಗವಿಕಲರಿದ್ದೀರಿ. ಹೌದು. ನಿಮ್ಮ ಈ ಅಂಗವಿಕಲತೆನ ನಿಮ್ಗೆ ಅಡ್ಡ ಬರ್ತಾ ಇಲ್ವಾ ಸರ್? ಅಡ್ಡ ಇಲ್ವಾ ನಿಮ್ಗೆ? ಏನ್ ಸರ್ ಅಂದ್ರೆ ಒಂದು ಅಂಗವಿಕಲತೆ ಇದ್ರೂ ನೀವು ಏನನ್ನೋ ಮಾಡ್ಬೇಕು ಅಂತ ಹೊರಟಿದ್ದೀರಲ್ಲ, ಏನ್ ಅನ್ಸುತ್ತೆ ಸರ್ ಇದು? ಸರ್ ನನಗೆ ಬಂದು ಇದು 1 ವರ್ಷದ ಮಗು ಇರ್ಬೇಕಾದ್ರೆ ಪೋಲಿಯೋ ಅಟ್ಯಾಕ್ ಆಗಿರೋದು. ಅದಾದ್ಮೇಲೆ ನನ್ನ ಮಾಮೂಲಿ ರೆಗ್ಯುಲರ್ ಆಗಿ ನಮ್ಮ ತಂದೆ ತಾಯಿಗಳು ವಿದ್ಯೆ ಕೊಡ್ಸಿದ್ದಾರೆ. ಸೊ ಅದಾದ್ಮೇಲೆ ನನಗೇನು ಅನಿಸ್ತಾ ಇಲ್ಲ ಸರ್, ಈ ಫೀಲ್ಡ್ ಈ ಫ್ಯಾಕ್ಟ್ರಿ ನಡೆಸ್ತಾ ಇದೀನಿ ಅಂದ್ರೆ ನನ್ನ ಕಾಲಿದ್ರೇ ಮಾಡಬೇಕು ಆ ಥರ ಏನಿಲ್ಲ. ಸೊ ನಾರ್ಮಲ್ ಆಗಿ ಎಲ್ಲರೂ ಹೆಂಗ್ ಮಾಡ್ತಾರೆ ಅದೇ ಥರನೇ ನಾನು ರನ್ ಮಾಡ್ತಾ ಇದ್ದೀನಿ ಸರ್ ಫ್ಯಾಕ್ಟ್ರಿ. ಅಲ್ಲ, ನಾನು ಕೇಳ್ತಿರೋದು ಇವತ್ತಿನ ಯುವಕ ಯುವತಿಯರ ಮನಸ್ಥಿತಿನ. ಅಂದ್ರೆ ಎಲ್ಲವೂ ಸರಿಯಾಗಿದ್ದು, ಖರ್ಚಿಗೆ ಕಾಸಿದ್ದು, ಓಡಾಡಕ್ ಬೈಕ್ ಕೊಟ್ಟು ಅದಕ್ಕೆ ಒಂದಿಷ್ಟು ಪೆಟ್ರೋಲ್ ಹಾಕ್ಸಿ ಓಡಾಡಿಸುವಂತ ಅಪ್ಪ ಅಮ್ಮಂದಿರು ಇರುವಂತ ಕಾಲಮಾನದಲ್ಲಿ ದುಡಿಯಕ್ ಹೋಗದೆ ಚೈನಿ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ಬದುಕ್ತಿರುವಂತ ಯುವಕ ಯುವತಿಯರಿಗೆ ಏನ್ ಹೇಳ್ತೀರಾ ಸರ್ ನೀವು? ಸರ್ ಏನಿಲ್ಲ, ಅದೇ ಎಫರ್ಟ್ ಹಾಕ್ಬೇಕಷ್ಟೇ. ಕೆಲಸ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಅದನ್ನ ವಿದ್ಯೆ ಇರ್ತದೆ. ಸೊ ಅದನ್ನ ಆ ಥರ ಯೂಸ್ ಮಾಡ್ಕೋಬೇಕೇ ಹೊರತು ಸುಮ್ಮನೆ ಪೋಲಿ ಆದ್ರೆ ಅವ್ರಿಗೂ ಇಲ್ಲ, ಮನೆಯವ್ರಿಗೂ ಕೆಟ್ಟ ಹೆಸರು. ಏನಿಲ್ಲ, ಜೀವನದಲ್ಲಿ ಒಂದೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕಷ್ಟೇ ಸರ್. ಮಲ್ಲಪ್ಪ ಅವ್ರಿಗೆ ಮದುವೆ ಆಗಿದೆಯಾ ಸರ್? ಆಗಿದೆ ಸರ್, ಹೌದು. ಎಷ್ಟು ಜನ ಮದುವೆ ಆಗಿದೆ. ನನಗೆ 2 ಜನ ಮಕ್ಕಳಿದ್ದಾರೆ. ವೆರಿ ಗುಡ್. ಒಬ್ನು 6 ವರ್ಷ, ಮಗಳಿಗೆ 4 ವರ್ಷ. ವೆರಿ ಗುಡ್, ಸೂಪರ್ ಸರ್. ಮೇಡಮ್ ಅವ್ರ ಸಪೋರ್ಟ್ ಹೆಂಗಿದೆ ಸರ್ ನಿಮ್ಮ ಈ SST? ಸರ್ ಅವರು ಹೌಸ್ ವೈಫ್, ಮನೇಲೇ ಇರ್ತಾರೆ. ಅವ್ರೇನು ಫ್ಯಾಕ್ಟ್ರಿಗೆ ಏನು ಟಚ್ ಇಲ್ಲ, ಫ್ಯಾಕ್ಟ್ರಿಗೆ ಏನು ಬರೋದೇ ಇಲ್ಲ, ಮನೇಲೇ ಇರ್ತಾರೆ. ಬಟ್ ನಿಮಗೆ ನೋಡಿ ಸರ್, ಇವತ್ತು ಎಲ್ಲವೂ ಸರಿ ಇದ್ದು ಒಂದು ಮದುವೆ ಆಗೋದೇ ಕಷ್ಟ. ಎಲ್ಲೋ ಒಂದು ಕಡೆ ಅದೇನೋ ದೈವಾನುಗ್ರಹವೋ ಅಥವಾ ಗ್ರಾಚಾರವೋ ಅನ್ನಂಗೆ ನಿಮ್ಮಲ್ಲಿ ಏನೋ ಒಂದು ನ್ಯೂನ್ಯತೆ ಇದೆ. ಆದರೂ ಒಪ್ಪಿ ನಿಮ್ಮ ಮದುವೆ ಆಗಿ ನಿಮ್ಮ ಜೊತೆಲಿ ನಿಲ್ಲಂತ ನಿಮ್ಮ ಮಡದಿ, ನಿಜವಾಗ್ಲೂ ಅವ್ರಿಗೂ ನಾನು ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ ಸರ್. ಇಷ್ಟೊಂದು ದೊಡ್ಡ ಕಂಪನಿ ನೀವು ಕಟ್ಟಬೇಕು ಅಂದರೆ ನಿಮ್ಮೊಬ್ಬರಿಂದನೆಲ್ಲ ನಿಮ್ಮ ಆತ್ಮಸ್ಥೈರ್ಯ ನಿಮ್ಮ ಹಿಂದೆ ನಿಲ್ಲೋಳು ಒಬ್ಬ ಹೆಣ್ಣು ಆಗಿರ್ತಾಳೆ ಅನ್ನೋದು ತಪ್ಪ. ಡೆಫಿನೆಟ್ಲಿ 100%. ಅವ್ರ ಸಪೋರ್ಟು, ಎಲ್ಲರ ಸಪೋರ್ಟು ಇದೆ ಸರ್. ಪ್ರತಿಯೊಬ್ಬರು ಸಪೋರ್ಟಿಂದನೇ ನಾವು ಮಾಡೋದು ಸರ್. ಅಪ್ಪ ಅಮ್ಮ ಎಲ್ಲಿದ್ದಾರೆ ಸರ್? ಸರ್ ಅವ್ರು ಊರಲ್ಲಿ ಇರ್ತಾರೆ. ಊರಲ್ಲಿ ಇರ್ತಾರೆ, ಇಲ್ಲೇನು ಬರಲ್ಲ? ಇಲ್ಲ ಸರ್, ಏನಂತಾರೆ? ಬರ್ತಾರೆ, ಬಂದ ಹೋಗ್ತಾರೆ ಸರ್. ಏನಂತಾರೆ ಸರ್ ಅಪ್ಪ? ಯಾಕಂದ್ರೆ ಸಹಜವಾಗಿ ಒಬ್ಬ ತಂದೆ ಹೆಸರು ಅಥವಾ ಅಮ್ಮನ ಹೆಸರನ್ನು ಉಳಿಸುವಂತ ಮಕ್ಕಳು ಇವತ್ತು ಅಪರೂಪದಲ್ಲಿ ಅಪರೂಪ ಅನ್ನೋ ತರ ಆಗೋಗಿದೆ ಪರಿಸ್ಥಿತಿ. ನೀವೊಂದು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀರಾ, ಏನಂತಾರೆ ಸರ್ ಅಪ್ಪ ಅಮ್ಮ? ಸರ್ ಏನಿಲ್ಲ, ಅವ್ರು ಖುಷಿ ಪಡ್ತಾರೆ. ಅದೇ ಕಾಲಿಲ್ದೇನೆ ಏನೋ ಒಂದು ಮಾಡ್ತಾ ಇದೀಯ, ಮಾಡು ಅಂತಿದ್ದಾರೆ ಸರ್. ಮಾಡಲೇಬೇಕು. ಅವ್ರ ಪ್ರೋತ್ಸಾಹನೂ ಇದೆ. 100%. ಅದ್ಭುತ ಮಲ್ಲಪ್ಪ ಸರ್. ನೀವು ಈ ಒಂದು 5-6 ನಿಮಿಷದಲ್ಲಿ ಅದ್ಭುತವಾದ ಒಂದಿಷ್ಟು ಮಾತುಗಳನ್ನ ಹೇಳಿದ್ದೀರಾ. ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀರಾ ಸರ್. ಇವಾಗ ನಿಮ್ಮ ಫ್ಯಾಕ್ಟ್ರಿನ ನೋಡ್ಬೋದಾ? ಅಂದರೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಏನೆಲ್ಲ ನೀವು ಒಳಗಡೆ ಕಾಪರ್ ಹಾಕ್ತೀರಾ, ವೈಂಡಿಂಗ್ ಯಾವ ಥರ ಇರುತ್ತೆ, ಈ ಥರದ್ದು ಒಂದು ವಿಷಯ ನೋಡ್ಬೋದಾ ಸರ್? ನಿಮ್ಮ 100% ನೋಡ್ಬೋದು ಸರ್. ಎಸ್ ಸರ್, ಬನ್ನಿ ಸರ್, ಹೋಗೋಣ. ಹಾಂ ಸರ್, ಮೊದಲನೇದಾಗಿ ಇದೇನೋ ವೈಂಡಿಂಗ್ ಥರ ನೋಡ್ತಾ ಇದ್ದೀವಿ ಸರ್. ಇದೇನು ಸರ್ ಇದು? ಸರ್ ಇದು ವೈಂಡಿಂಗ್ ಮಷೀನ್. ವೈಂಡಿಂಗ್ ಮಷೀನ್ ಅಂತ ಅಂದ್ರೆ ನೀವು ಟ್ರಾನ್ಸ್ಫಾರ್ಮರ್ ಒಳಗಡೆ ಬರುವಂತಹ ಒಂದು ಕಾಯಿಲ್ ನ ಇಲ್ಲೇ ವೈಂಡ್ ಮಾಡೋದು. ಓಕೆ ಸರ್. ಇದು ಯಾವ ತರ ಅಂದ್ರೆ ಸರ್, ಏನು ಕಾಪರ್ ಇರುತ್ತಾ, ಅಲ್ಯೂಮಿನಿಯಂ ಇರುತ್ತಾ? ಡಿಪೆಂಡ್ಸ್ ಅಪಾನ್ ಕಸ್ಟಮರ್ ಮೇಲೆ. ಓಕೆ, ಅವ್ರು ಕಾಪರ್ ಕೇಳಿದ್ರೆ ಕಾಪರ್ ಕೊಡ್ತೀವಿ, ಅಲ್ಯೂಮಿನಿಯಂ ಕೇಳಿದ್ರೆ ಅಲ್ಯೂಮಿನಿಯಂ ಕೊಡ್ತೀವಿ. ಆದ್ರೆ ನೀವು ಕನ್ಸ್ಯೂಮರ್ ಅಥವಾ ಕಾಂಟ್ರಾಕ್ಟರ್ ಏನ್ ಕೇಳ್ತಾರೋ ಅದನ್ನ ಕೊಡ್ತೀರಾ ಸರ್. ಇವಾಗ ಅಂದ್ರೆ ಅದು ರೆಡಿ ಆಗ್ತಾ ಇರೋದು, ಇದು ರೆಡಿ ಆಗಿರೋದು? ರೆಡಿ ಆಗಿರೋದು, ಇದು ರೆಡಿ ಆಗಿರೋದು.
ಓಕೆ ಸರ್. ಸರ್ ಇದು ಕಾಪರ್ ಇಲ್ಲಿ ಇದು ಕಾಪರ್ ಸರ್. ಕಾಪರ್. ಓಕೆ ಓಕೆ, ಇಲ್ಲಿರೋದು ಕಾಪರ್ ಸ್ಟ್ರಿಪ್. ಹೌದು. ಇದು ಒಳಗಡೆ ರೌಂಡ್ ಆಗಿ ಸುತ್ತಿರ್ತೀರ ಅಲ್ವಾ ಸರ್? ಹೌದು. ಇದು ಬಂದು ಇಲ್ಲಿದೆ ನೋಡಿ, ಇದು ಕಾಪರ್. ಇದು HP ವೈರ್. ಇದು ಹಾಂ, ಕಾಪರ್ ಇದ್ರೆ ಕಾಪರೇ ಕೊಡ್ತೀವಿ ಸರ್. ಅಲ್ಯೂಮಿನಿಯಂ ಇದೆ ಸರ್. ಇದು ಎಷ್ಟು KVಯ ಒಂದು ಸರ್? ಇದು ವೈಂಡಿಂಗ್ 30 KV. 630 KV. ಹಾಂ ಸರ್. ಅದು 250 KV, ಅದು ಅಲ್ಯೂಮಿನಿಯಂ. ಓಕೆ ಸರ್. ಒಂದು ಟ್ರಾನ್ಸ್ಫಾರ್ಮರ್ ಅಲ್ಲಿ ಎಷ್ಟು ಈ ತರದ್ದು ಒಂದು ವೈಂಡಿಂಗ್ಗಳು ಬರ್ತವೆ ಸರ್? ಒಂದು ಟ್ರಾನ್ಸ್ಫಾರ್ಮರ್ ಅಲ್ಲಿ 3 ಇರ್ತದೆ. ಇದು 3 ಇರುತ್ತೆ, ಮಿನಿಮಮ್ 3 ಬಂದೇ ಬರುತ್ತೆ. ಅಂದ್ರೆ ರೆಡ್, ಯೆಲ್ಲೋ, ಬ್ಲೂ ಅಂತ 3 ಬಂದು ಬರುತ್ತೆ. ಹೌದು ಸರ್. ಓಕೆ ಸರ್. ಸರ್ ಇವಾಗ ಟೋಟಲ್ ಇದರಲ್ಲೇ ನಿಮ್ಮ ಟ್ರಾನ್ಸ್ಫಾರ್ಮರ್ ಮತ್ತೆ LBS ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆಯಾ ಸರ್? ಇಲ್ಲ, ಪಕ್ಕದ ಓಕೆ ಸರ್, ಅಲ್ಲೂ ನೋಡೋಣ ಸರ್. ಸರ್ ಒಂದಿಷ್ಟು ಏನೋ ಒಂದು ತಯಾರಿ ನಡೀತಾ ಇದೆ ಅಲ್ಲಿ, ಅಲ್ಲೂ ಹೋಗಿ ನೋಡೋಣ ಸರ್ ದಯವಿಟ್ಟು. ಹಾಂ ಸರ್, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು ಈ ತರ ತಯಾರಿಯಾಗಿ ಬರುತ್ತೆ ಅಲ್ವಾ ಸರ್? ಇದೆಷ್ಟು KVA ಟ್ರಾನ್ಸ್ಫಾರ್ಮರ್? 315 KV ಕಾಪರ್. 315 KVA ಇಂಡಸ್ಟ್ರಿಯಲ್ ಕಾಪರ್ ಇಂಡಸ್ಟ್ರಿ. ಹಾಂ ಸರ್. ಇದು ಎಷ್ಟು KVA ಟ್ರಾನ್ಸ್ಫಾರ್ಮರ್ ಸರ್? ಸರ್ ಇದು 100 KVA. 100 KVA. ಓಕೆ ಸರ್. ಇದೆಲ್ಲ ಇವಾಗ ಒಳಗಡೆ ಮಾಡಿರುವಂತ ವರ್ಕು ಸರ್ ಇದು. ಹೌದು. ಇದನ್ನ ಏನಂತೀರಾ ಸರ್ ಇದನ್ನ? ಸರ್ ಅದು ಕೋರು. ಬಿಸಿ ಇದೆ. ಬಿಸಿ ಇದೆ. ಇವಾಗ ಮಾಡ್ತಾ ಇರೋದು ಫ್ರೆಶ್ ಮ್ಯಾನುಫ್ಯಾಕ್ಚರಿಂಗ್. ಭಯ ಓಪನ್ ಕರು ಸರ್. ಇದನ್ನ ಓಪನ್. ಓಕೆ ಸರ್. ಇದು ಕೋರು. ಇದ್ರ ಒಳಗಡೆ ಕಾಯಿಲ್ ಒಳಗಡೆ ಬರುತ್ತಲ್ಲ ಸರ್? ಹೌದು. ಒಳಗಡೆ ಕಾಯಿಲ್ ಇರುತ್ತೆ. ಈ ತರ ಕಾಯಿಲಲ್ಲಿ ಇದು ಕೋರು. ಹೌದು. ಸರ್ CTs ಎಲ್ಲ ಇದೆ ಇದರಲ್ಲಿ? ಹೌದು ಸರ್. ಇದು 0.5S CTನೇ ಹಾಕ್ಬೇಕು ಇವಾಗ. ಓಕೆ. ಇದು 50/5 ಆನ್ CT. ಓಕೆ. ಏನ್ ಪರ್ಪಸ್ ಇದೆ ಸರ್ CT ಹಾಕೋದು? CT ಬಂದು ನಿಮಗೆ ಕನ್ಸ್ಯೂಮರ್ ಇವಾಗ ಕರೆಂಟ್ ರೀಡ್ ಆಗದೆ ಥ್ರೂ CTನೇ. ಅಂದ್ರೆ ETV ಮೀಟರ್ ಹಾಕಿದಾಗ CT ಬಳಕೆ ಆಗುತ್ತೆ. ಇದು LTTP ಬಾಕ್ಸ್ ಅಂತ ಹೇಳ್ಬಿಟ್ಟು 2 ವರ್ಷದ ಕೆಳಗಡೆ ಬಂದಂತ ರೂಲ್ಸ್ ಪ್ರಕಾರ ಇದನ್ನ ಇವಾಗ ಇದಕ್ಕೆ LT ಪ್ಯಾನಲ್ ಹಾಕ್ತಾ ಇದ್ದೀರಾ? LTTP ಬಾಕ್ಸ್ ಅಂತ ಹೇಳ್ತಾರೆ. ಟ್ಯಾಂಪರ್ ಪ್ರೂಫ್ ಬಾಕ್ಸ್ ಅಂತ. ಟ್ಯಾಂಪರ್ ಪ್ರೂಫ್ ಬಾಕ್ಸ್. ಎಸ್ ಸರ್. ಇದು ನೋಡೋಣ ಸರ್. ಏನು ನಿಮ್ಮ ಮೀಟರಿಂಗ್ ಕ್ಯೂಬಿಕಲ್? ಇದು ಬಂದು LT ಮೀಟರಿಂಗ್ ಕ್ಯೂಬಿಕಲ್ ಅನ್ಸುತ್ತೆ ಸರ್. ಇದು ಎಲ್ಲಿ ಬಳಕೆ ಆಗುತ್ತೆ ಸರ್? ಸರ್ ಇದು 50 to 150 ಕಿಲೋವಾಟ್. 50 ಕಿಲೋವಾಟ್ ಎಬೋ, 150 ಕಿಲೋವಾಟ್ ಲೆಸ್ ದೆನ್ ಇದ್ರೆ ಅದು. ಇದು ಪ್ಯೂರ್ ಕಾಪರ್ ಸರ್. ಇದು ಹೌದು, ಕಾಪರ್ ವೈಂಡಿಂಗ್ ಇರೋಂಥದ್ದು. ಎಸ್ ಸರ್. ಸರ್ ಇಲ್ಲೊಂದು ಇಷ್ಟು ಇದು ಇಟ್ಟಿದ್ದೀರಾ ಪ್ಲೇಟ್ಸು. ಇದೇನ್ ಪ್ಲೇಟ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಅದು ಕೋರ್. ಇದೇ ಕೋರ್ ಅಲ್ವಾ? ಹೌದು ಸರ್. ಇದು ಏನ್ ಕೆಲಸ ಮಾಡುತ್ತೆ ಆಕ್ಚುಲಿ? ಸರ್ ಇದೆ ಮ್ಯಾಗ್ನೆಟಿಕ್ ಬ್ಯಾಲೆನ್ಸ್. ಮ್ಯಾಗ್ನೆಟಿಕ್ ಬ್ಯಾಲೆನ್ಸ್ ಅಂದ್ರೆ ವೋಲ್ಟೇಜ್ ವೇರಿಯೇಷನ್ ಆಗ್ಲಿದ್ದಂಗೆ ಕಂಟ್ರೋಲ್ ಮಾಡುವಂತ ಒಂದು ಸಾಧನ ಅಲ್ವಾ ಸರ್? ಥ್ರೂ. ಅಂದ್ರೆ ಸರ್ ಇವಾಗ ಒಂದು 63 KVA ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಬಳಕೆ ಆಗುತ್ತೆ? ಎಷ್ಟು KG ಬಳಕೆ ಆಗುತ್ತೆ? ಅಥವಾ ಏನ್ ಕೆಪಾಸಿಟಿ ಇರುತ್ತಾ? ಸರ್ ಅದು ಡಿಪೆಂಡ್ಸ್ ಅಪಾನ್ KVA ಮೇಲೆ. KVA ಮೇಲೆನೆ ಆ ಕೋರ್ಗಳನ್ನ ಹಾಕ್ತೀರಾ? ಓಕೆ ಸರ್. ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಟ್ರಾನ್ಸ್ಫಾರ್ಮರ್ ಟೋಟಲಿ ಟ್ರಾನ್ಸ್ಫಾರ್ಮರ್ ಒಂದು ನಿಮ್ಮ ಒಂದು ವಿದ್ಯುತ್ತಿನ ವ್ಯತ್ಯಯವನ್ನ ಕಮ್ಮಿ ಮಾಡುತ್ತೆ ಮತ್ತು ಸಮರ್ಪಕವಾಗಿ ಬಳಕೆ ಮಾಡುವಂತ ಒಂದು ಸಾಧನವಾಗುತ್ತೆ ಅಲ್ವಾ ಸರ್? ಎಸ್ ಸರ್. ನಿಮ್ದು ಬೇರೆ ಬೇರೆ ಅಂದ್ರೆ ಇಲ್ಲೊಂದು ಟ್ರಾನ್ಸ್ಫಾರ್ಮರ್ ಇದೆ ಸರ್. ಇದೆ 500. ಇದು 500, ಇದು 315. ಎಸ್ ಸರ್. ಸರ್ ಒಂದು ದಿನಕ್ಕೆ ಸಹಜವಾಗಿ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಸರ್? ಸರ್ ಒಂದ್ ದಿನಕ್ಕೆ ಆತರ ಏನಿಲ್ಲ, ಒಂದು ಮಿನಿಮಮ್ 2 ಆಲ್ರೆಡಿ. ಅಂದ್ರೆ ನಿಮ್ದು ಆರ್ಡರ್ಸ್ ಇದ್ದಂಗೆ ನೀವು ರೆಡಿ ಮಾಡ್ತೀರೋ ಅಥವಾ ಹೆಂಗೆ ಸರ್? ಆರ್ಡರ್ ಮೇಲೆ ಡಿಪೆಂಡ್ ಅಪಾನ್ ಆರ್ಡರ್. ಆರ್ಡರ್ ಎಷ್ಟಿರುತ್ತೋ ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತೀರಾ. ನೀವೇನು ಪರ್ಟಿಕ್ಯುಲರ್ ಆಗಿ ಇವತ್ತು 10 ಮಾಡಬೇಕು, 5 ಮಾಡಬೇಕು, 100 ಮಾಡಬೇಕು ಆ ಥರದ್ದೇನಿಲ್ಲ. ಡಿಪೆಂಡ್ಸ್ ಅಪಾನ್ ಆರ್ಡರ್. ಓಕೆ ಸರ್, ಸೂಪರ್. ಅಂದ್ರೆ ಸರ್ ಇವಾಗ ನಿಮ್ಮ ಬಸ್ ಬಾರ್ ಸಿಸ್ಟಮ್ಸ್ ಎಲ್ಲ ಥ್ರೂ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲೇ ಆಗ್ತಾ ಇದೆ. ಕಟಿಂಗು ಬೆಂಡಿಂಗ್ ಎಲ್ಲ ಇದರಲ್ಲೇ ಆಗುತ್ತೆ. ಕಟಿಂಗು, ಬೆಂಡಿಂಗು, ಪಂಚಿಂಗ್ ಎಲ್ಲವನ್ನು ಹೋಲ್ ಹಾಕೋದು ಇದರಲ್ಲೇ ಮಾಡ್ತೀರಾ? ಹೌದು. ಡ್ರಿಲ್ಲಿಂಗ್ ಮಿಷಿನ್ ಏನಿಲ್ಲ?
ಇಲ್ಲ ಡ್ರಿಲ್ಲಿಂಗ್ ಮಿಷಿನ್ ಇದೆ, ಬಟ್ ಅದು ಬೇರೆದಕ್ಕೆ ಯೂಸ್ ಅದು ಬೇರೆ ಉಪಯೋಗಿಸ್ತೀರಾ, ಇದಕ್ಕೆ ಮಾತ್ರ ಡ್ರಿಲ್ ಮಾಡುವಾಗ ಇದಕ್ಕೆ. ಹೌದು. ನೀವು ಆಲ್ಮೋಸ್ಟ್ ಅಲ್ಯೂಮಿನಿಯಂ ಅಲ್ವಾ ಸರ್ ಬಳಸೋದು ಇದರಲ್ಲಿ? ಸರ್ ಕಾಪರ್ ಯೂಸ್ ಮಾಡಿ. ಕಾಪರ್ ಇರುತ್ತೆ, ಬಟ್ ಅಲ್ಯೂಮಿನಿಯಂಗೆ ಜಾಸ್ತಿ Aluminum ಒತ್ತು ಜಾಸ್ತಿ. ಕೊಡ್ತೀರಾ. ಅದು ಇದೇನಣ್ಣ ಇದು? ಸ್ಲೀವ್ ಸ್ಲೀವ್ ಏನಕ್ಕೆ ಹಾಕ್ತೀರಾ ಸ್ಲೀವ್? ಇದು ಇದು ತಾಗ್ಬಾರ್ದಲ್ಲ, ಏನಾಯ್ತು ಪ್ರೊಟೆಕ್ಷನ್ ಆಗಬೇಕು, ಒಂದಕ್ಕೊಂದು ಟಚ್ ಆಗಬಾರ್ದು ಅಂತ. RYB ಯಾವುದು ಅಂತ ಗೊತ್ತಾಗ್ಲಿ ಅಂತ ಸ್ಲೀವ್ ಹಾಕ್ತಾ ಇದ್ದೀರಾ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತವರೆಗೂ ನಮ್ಮೂರ ಅಮ್ಮೀರ ಎನ್ನುವ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮಾಡಿ ಒಂದಿಷ್ಟು ಸಾಧಕರನ್ನ ಪರಿಚಯ ಮಾಡಿಸುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ಇವತ್ತು ನಾವು ಒಂದು ಏನು ಇಂಟರ್ವ್ಯೂ ಮಾಡಿದಂಥ ವ್ಯಕ್ತಿ ಒಬ್ಬರು ಅಂಗವಿಕಲರು, ಮಲ್ಲಪ್ಪ ಅಂತ. ಆ ಮಲ್ಲಪ್ಪನವರ ಸಾಧನೆ ನಿಜವಾಗ್ಲೂ ಅದ್ಭುತ. ಒಂದು ಕೇವಲ 3 ವರ್ಷದ ಕೆಳಗಡೆ ಒಂದು SST ಎನ್ನುವ ಒಂದು ಕಂಪನಿಯನ್ನು ಕಟ್ಟಿ ಇವತ್ತು ಇಷ್ಟು ಅದ್ಭುತವಾಗಿ ಬೆಳೆಸಿ ನಿಲ್ಲಿಸಿದ್ದಾರೆ. ಈ ಒಂದು ಕಾರ್ಯ ಏನು ಎಲೆಕ್ಟ್ರಿಕಲ್ ವರ್ಕ್ ಅಂತ ಏನಿದೆ, ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಅದರಲ್ಲಿ ಡ್ರೈ ಟೈಪ್, ಆಯಿಲ್ ಟೈಪ್ ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಬೋದು, LBS ಲೋಡ್ ಬ್ರೇಕರ್ ಸ್ವಿಚ್ ಆಗಿರ್ಬೋದು, RMU ಆಗಿರ್ಬೋದು, ಅಥವಾ LT ಬಾಕ್ಸ್ ಆಗಿರ್ಬೋದು, ಮೀಟರಿಂಗ್ ಕ್ಯೂಬಿಕಲ್ಸ್ ಆಗಿರ್ಬೋದು, ಈ ರೀತಿಯಾದ ಹಲವಾರು ಪರಿಕರಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇವತ್ತು ಒಂದಿಷ್ಟು ಏನು ಉದ್ಯೋಗ ಕೊಡುವಂತಹ ಕೆಲಸವನ್ನು ಸಹ ಮಾಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಮಲ್ಲಪ್ಪನವರ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಯಶಸ್ವಿಯಾಗಿ ಭಾರತ ಮಟ್ಟದಲ್ಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಇವರ ಕಂಪನಿ ಹೆಸರುವಾಸಿಯಾಗಲಿ ಅಂತ ನಿಮ್ಮ ವಾಣಿ ಮುಖಾಂತರ ನಾನು ಸಹ ಕೇಳ್ತಾ ಇದ್ದೀನಿ. ಈ ಅದ್ಭುತ ಕಾರ್ಯ ಮಾಡ್ತಿರುವಂತಹ ಮಲ್ಲಪ್ಪನವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮೂರ ಅಮ್ಮೀರ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.